ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಇಂದು ಬಹಳ ಒಂದು ವಿಶೇಷವಾದ ಸಂಗತಿ ಜರುಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ನಮ್ಮ ಮಾನ್ಯ ಮಂತ್ರಿಗಳು ಕೃಷ್ಣ ಗೌಡರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಫುಟ್ಪಾತ್ನಲ್ಲಿ ಪಾದಚಾರಿಗಳು ನಡಿಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ರು, ಎಲ್ಲ ಆಕ್ರಮಿಸ್ಕೊಳ್ತಿದ್ರು ಅಂಗಡಿಗಳು, ಬೇರೆಯವರೆಲ್ಲ. ಸೊ ಅದನ್ನ ತೆರವು ಮಾಡಬೇಕು. ಅದು ಸುಪ್ರೀಂ ಕೋರ್ಟ್ ರೂಲಿಂಗ್ ಪ್ರಕಾರ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಈಗಿನ ದಿವಸ ನಡೀತಾ ಇದೆ. ಈಗ ಬೆಂಗಳೂರು ಸುಧಾರಣೆ ಆಗಬೇಕು ಅನ್ನೋದು ಎಲ್ಲಾರದು ಬಯಕೆ, ಎಲ್ಲಾರದು ಡಿಮ್ಯಾಂಡು ಕೂಡ. ಆ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಕೆಲವೆಲ್ಲ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗಬೇಕು, ಗಾರ್ಬೇಜ್ ಸಮಸ್ಯೆ ಸಾಲ್ವ್ ಆಗಬೇಕು, ಹಾಗೆ ಫುಟ್ಪಾತ್ ಅಲ್ಲಿ ಓಡಾಡೋದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಸೊ ಆ ಕಾರಣದಿಂದ ಯಾಕೆ ಸಮಸ್ಯೆ ಆಗ್ತಾ ಇದೆ, ಕೆಲವು ಬಿಲ್ಡಿಂಗ್ಗಳವರು ಬಿಲ್ಡಿಂಗ್ ಕಟ್ಬಿಟ್ಟು ಮುಂದ್ಗಡೆ ಫುಟ್ಪಾತ್ ಅನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಬಿಲ್ಡಿಂಗ್ಗಳವರು. ಇನ್ ಕೆಲವರು ಅಂಗಡಿಗಳು ಮಾಡಿಕೊಂಡು ಅಂಗಡಿಯಿಂದ ಮುಂದ್ಗಡೆ ಬಂದು ಫುಟ್ಪಾತ್ ಮೇಲೇನೂ ಕೂಡ ಅಂಗಡಿನ ಎಕ್ಸ್ಟೆಂಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಪಾರ್ಕಿಂಗ್ ಮಾಡ್ತಾರೆ, ಸುಮಾರು ಜನ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡ್ತಾರೆ. ಸೊ ಇವೆಲ್ಲ ಕೂಡ ಅಬ್ಸ್ಟ್ರಕ್ಷನ್. ನಾನೀಗ ಕೆಂಪೇಗೌಡರ ಕೊನೆಗೆ ಬಂದಿದ್ದೀನಿ. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಪ್ರಸಿದ್ಧ ಆಂಜನೇಯ ದೇವಸ್ಥಾನ. ಮೈಸೂರು ಬ್ಯಾಂಕ್ ಇದೆಯಲ್ಲ, ಈಗ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗ್ಬಿಟ್ಟಿದೆಲ್ಲ, ಅದ್ರ ಮುಂದೆ ನಿಂತಿದ್ದೀನಿ. ಅಲ್ಲಿಂದ ಮುಂದೆ ಅದು ದಾಟಿ ಅವಿನಿ ರೋಡಿಂದ ಆ ರೋಡಲ್ಲಿ ನಾನು ಹೋಗ್ತಾ ಇದ್ದೇನೆ, ನಡ್ಕೊಂಡು ಹೋಗ್ತಾ ಇದ್ದೇನೆ. ಅದರ ವಿವರಣೆ ಈಗ ಕೊಡ್ತಾ ಇದ್ದೀನಿ. ಕನ್ನಡ ಮಾತಾಡ್ತೀರಾ? ಯುರೋಪಿಯನ್, ಅದಕ್ಕೋಸ್ಕರ ನೀವೇನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್. ಏನ್ ಬಿಸ್ನೆಸ್? ಸ್ಯಾರಿ ಬಿಸ್ನೆಸ್. ಏನ್ ಹೆಸರು? ಅಜಯ್. ಯು ಲುಕ್ ಎವ್ರಿ ಇಂಚ್ ಅನ್ ಯುರೋಪಿಯನ್. ವಂಡರ್ಫುಲ್ ಸರ್. ಅಲ್ಲಿಂದ ಮುಂದೆ ನಾನೇನು ಮಾಡಿದೆ, ಭಾಳ ನನಗೆ ಇಂಟ್ರೆಸ್ಟ್ ಅಂತಂದರೆ ನಮ್ಮ ಅವಿನ್ಯೂ ರೋಡ್ನಲ್ಲಿ ಮೊದಲಿಂದ ನಾವು ಭಾಳ ಸಲ ಅವಿನ್ಯೂ ರೋಡ್ ತಿರುಗಾಡಿದ್ದೀವಿ. ಯಾಕೆಂದರೆ ಅವಿನ್ಯೂ ರೋಡು ಬೆಂಗಳೂರಿಗೆ ಭಾಳ ಪರಿಚಯ ತಾನೆ, ಅದು ಮುಖ್ಯ ವ್ಯಾಪಾರ ಸ್ಥಳ ತಾನೆ. ಅಲ್ಲಿ ಫುಟ್ಪಾತ್ ಇಲ್ಲ, ಅಲ್ಲಿ ಆದರೂ ಫುಟ್ಪಾತ್ ಸ್ವಲ್ಪ ಕಾನ್ಸೆಪ್ಟೇ ಮಾಡಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಅಲ್ಲಿ ಯಾವ ಥರ ಇರ್ಬೋದು ಅಂತ ಹೇಳ್ಕೊಂಡು ನಾನು ಉದ್ದಕ್ಕೆ ಹೋದಕ್ಕೆ ನಾನು KR ಮಾರ್ಕೆಟ್ ಅಂತ ನಡ್ಕೊಂಡಾಗುತ್ತೆ. ಸೊ ನೋಡ್ಕೊಂಡು ಹೋಗಿ ಉದ್ದಕ್ಕೂ ನಾನು ವಿಡಿಯೋ ಮಾಡಿಕೊಂಡೇ ಹೋದೆ. ಸೊ ಅಲ್ಲಿ ಹೋಗ್ತಾ ನೋಡುವಾಗ ಸಾಕಷ್ಟು ಚೇಂಜ್ ಆಗಿದೆ. ಆದರೆ ಎಲ್ಲಿ ಚೇಂಜ್ ಆಗಬೇಕೋ ಅಲ್ಲಿ ಆಗಿಲ್ಲ, ಎಲ್ಲಿ ಆಗಬಾರ್ದು ಅಲ್ಲಿ ಆಗಿಬಿಟ್ಟಿದೆ.
ನಮಗೆ ಆಶ್ಚರ್ಯ ತರುವಂಥದ್ದು ಅಂದರೆ ಅಲ್ಲೊಂದು 2 ಮಸೀದಿ ಇದೆ, ಮತ್ತು ದೇವಸ್ಥಾನಗಳು ಇದೆ. ಅಲ್ಲಿ 2 ದೇವಸ್ಥಾನವೂ ಇದೆ ಅಮೀನ್ ರೋಡ್ನಲ್ಲಿ. ಆದರೆ ದೇವಸ್ಥಾನ ಮುಂದೆ ನಿಂತಿರೋ ಗಾಡಿಗಳಾಗಲಿ ಫುಟ್ಪಾತ್ನಲ್ಲಾಗಲಿ ಅಲ್ಲಿ ಅಷ್ಟು ಇದು ಕಾಣಿಸ್ಲಿಲ್ಲ. ಅವರು ಸ್ವಲ್ಪ ನಾಜೂಕಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಬೀದಿ ವ್ಯಾಪಾರಿಗಳು ಅಷ್ಟು ಕಾಣಲಿಲ್ಲ. ಆದರೆ ಮಸೀದಿಗೆ ಹೋಗ್ತಾ ಅದು 2 ಮಸೀದಿ ಮುಂದೆ ರಾಜಾರೋಷವಾಗಿ ಅಲ್ಲಿ ಅಂಗಡಿಗಳು ಹಾಕೊಂಡು ಯಥಾ ಪ್ರಕಾರ ಮಾಡ್ತಾ ಇದ್ರು. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಇದು ವ್ಯತ್ಯಾಸ ಒಳ್ಳೆ ಕಣ್ಣಿಗೆ ಕಾಣೋ ಥರ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಸಿಟಿ ಮಾರ್ಕೆಟ್ಗೆ ಹೋದೆ. ಸಿಟಿ ಮಾರ್ಕೆಟ್ ಮುಂದೆನೇ ನಾನು ಕ್ರಾಸ್ ಮಾಡಿದೆ ಅದನ್ನು. ಸೊ ಅಲ್ಲಿಂದ ನಾನು ಇದು ಮೆಟ್ರೋ ಹತ್ಕೊಂಡು ನಾನು ಬಸ್ ನೋಡಿ ಹೊರಟದೆ. ಸೊ ಇದಿಷ್ಟೇ, ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ವೀಕ್ಷಕರು ದಯವಿಟ್ಟು ನೋಡ್ರಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾವ ಥರ ಪರಿಣಾಮ ಬಿದ್ದಿದೆ ಅದನ್ನು ನೀವು ಹೇಳಬೇಕು ಹೊರತು ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಎಲ್ರಿಗೂ ನಮಸ್ಕಾರ.